ಒಂದು ಬಾರಿ ಥೈರಾಯ್ಡ್ ಕಾಣಿಸಿಕೊಂಡ್ರೆ ಆ ಸಮಸ್ಯೆ ಬಂದರೆ ಲೈಫ್ ಲಾಂಗ್ ಹಾಗೆ ಇರುತ್ತಾ, ಅದು ಗುಣಮುಖ ಆಗೋದೇ ಇಲ್ವಾ ಅಥವಾ ಗುಣಪಡಿಸಬಹುದಾ? ಹಾಗೆ ಹೋಮಿಯೋ ಕೇರ್ನಲ್ಲಿ ಇದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತೀರಾ, ಈ ಬಗ್ಗೆ ತಿಳಿಸ್ಕೊಡಿ. ಈಗ ಥೈರಾಯ್ಡ್ ಸಮಸ್ಯೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಇದು ಒಂಥರ ಮಾರಣಾಂತಿಕ ಕಾಯಿಲೆ ಇಲ್ಲವೇ ಇಲ್ಲ ಅಂತ. ಸೊ ಡೆಫಿನೆಟ್ಲಿ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಇಲ್ಲವೇ ಇಲ್ಲ. ಬಟ್ ಎಸ್, ಫ್ಯೂ ಟೈಪ್ಸ್ ಆಫ್ ಥೈರಾಯ್ಡ್ ನಾವು ಹೇಳ್ತೀವಿ ಅಂದರೆ, ಸೊ ಅದರಲ್ಲಿ ಹೈಪರ್ ಥೈರಾಯ್ಡ್ ತುಂಬ ಸ್ಲೋ ಪ್ರೋಸೆಸ್, ಹೈಪರ್ ಥೈರಾಯ್ಡಿಸಮ್ ಮತ್ತು ಆಟೋ ಇಮ್ಯೂನ್ ಅಂದರೆ ಕಾರಣ ಗೊತ್ತಿಲ್ಲ. ಸೊ ಕಾರಣ ಗೊತ್ತಿಲ್ಲದೇ ಡೆಫಿನೆಟ್ಲಿ ಕೆಲವೊಮ್ಮೆಗೆ ಥೈರಾಯ್ಡ್ ಒಳಗಡೆ ಒತ್ತಡ ಇರುತ್ತೆ, ಫ್ಲಕ್ಚುಯೇಷನ್ಸ್ ಆಗುತ್ತೆ. ಸೊ ಈ ಕಪಲ್ ಆಫ್ ಟೈಪ್ಸ್ ಆಫ್ ಥೈರಾಯ್ಡ್ ಸ್ವಲ್ಪ ಅತಿ ವೇಗವಾಗಿ ಅಥವಾ ಅವ್ರದ್ದು ಸಿಮ್ಟಮ್ಸ್ದು ತೀವ್ರತೆ ಸ್ವಲ್ಪ ಹೆಚ್ಚಿರುತ್ತೆ ಅಂತ. ಬಟ್ ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದರೆ ಹಾನಿಕಾರಕ ಅಥವಾ ಇಂಪ್ಯಾಕ್ಟ್ ಯಾವಾಗ ಬರುವಂಥದ್ದು, ಯಾವಾಗ ನೆಗ್ಲಿಜೆನ್ಸಿ ಸ್ಟಾರ್ಟ್ ಆಗ್ತಾ ಬರ್ತಾ ಇರುತ್ತೆ. ಮತ್ತು ಒಂದು ವೇಳೆ ಥೈರಾಯ್ಡ್ ಬಂತ ಅಂದರೆ ಸಂಪೂರ್ಣವಾಗಿ ಡೆಫಿನೆಟ್ಲಿ ಗುಣ ಆಗುತ್ತೆ. ಇಟ್ ಈಸ್ ನಾಟ್ ಲೈಕ್ ಲೈಫ್ ಲಾಂಗ್ ಅದಕ್ಕೆ ಮೆಡಿಕೇಷನ್ಸ್ ಒಳಗಡೆ ಲಭ್ಯ ಇರಬೇಕು ಅಂದರೆ ಇಟ್ ಈಸ್ ನಾಟ್ ಅ ನೆಸೆಸಿಟಿ ಅಂತ ನಾವು ನೋಡ್ತೀವಿ. ಸೊ ಹೋಮಿಯೋಕೇರ್ ಒಳಗಡೆ, ಹೋಮಿಯೋಪತಿ ಒಳಗಡೆ ನಾವು ಡೆಫಿನೆಟ್ಲಿ ಮೆಡಿಕೇಷನ್ಸ್ ಕೊಡ್ತೀವಿ ಅಂದರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಹೇಳ್ತೀವಿ. ಸೊ ಅಂದರೆ ಈ ಮೆಡಿಕೇಷನ್ಸ್ ನಾವು ಅಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ ಅವರಲ್ಲಿ. ಸೊ ಅವರಲ್ಲಿ ಬಾಡಿ ಒಳಗಡೆ ಆಗಿರುವಂಥದ್ದು ಥೈರಾಯ್ಡ್ ಮೂಲಕ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಥೈರಾಯ್ಡ್ ಒಳಗಡೆ ಏನು ಲೋಡ್ ಇರುತ್ತೆ ಅಥವಾ ಒತ್ತಡ ಇರುತ್ತೆ ಅಂತ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಮತ್ತು ನಾವು ಮೆಡಿಕೇಷನ್ಸ್ ಕೊಟ್ಟ ನಂತರ ಡೆಫಿನೆಟ್ಲಿ ಥೈರಾಯ್ಡ್ ಫಂಕ್ಷನಿಂಗ್ ಸ್ಟಾರ್ಟ್ ಆಗುವಂಥದ್ದು. ಸೊ ಒಂದು ವೇಳೆ ಥೈರಾಯ್ಡ್ ಫಂಕ್ಷನಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಆಟೋಮ್ಯಾಟಿಕಲಿ ಆ ಸಿಮ್ಟಮ್ಸ್ಗಳು, ಲಕ್ಷಣಗಳು ಆಗಿರ್ಬೋದು ಅಥವಾ ಬಾಡಿ ಒಳಗಡೆ ಆಗಿರುವಂಥದ್ದು ಚೇಂಜಸ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು ಹೋಮಿಯೋಸ್ಟೇಸಿಸ್ಗೆ ಬಂದುಬಿಡುತ್ತೆ ಅಂತ. ಮತ್ತು ಭಯ ಪಡಿಸೋದು ಅಥವಾ ಗಾಬರಿ ಪಡಿಸೋ ಅವಶ್ಯಕತೆ ಇಲ್ಲ. ಬಟ್ ಡೆಫಿನೆಟ್ಲಿ ಥೈರಾಯ್ಡ್ ಬಂತ ಅಂದರೆ ಒಂದು ಕಡೆ ನೆಗ್ಲಿಜೆನ್ಸಿ ಕೂಡ ಅಥವಾ ತಡ ಕೂಡ ಡೆಫಿನೆಟ್ಲಿ ಮಾಡೋಕ್ಕೆ ಇಲ್ಲ ಅಂತ ನಾವು ಡೆಫಿನೆಟ್ಲಿ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.